ಅಪರೂಪದ ವನ್ಯಜೀವಿಗಳ ಆಶ್ರಯ ತಾಣ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಪ್ರಸಕ್ತ ವರ್ಷ ದಾಖಲೆಯ ಹಣ ಸಂಗ್ರಹ ಮಾಡಿದೆ. ಅಲ್ಲದೆ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಮೂಲಕ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿ ಗುರುತಿಸಿಕೊಂಡಿದೆ. ಅಷ್ಟಕ್ಕೂ ಪ್ರಸಕ್ತ ವರ್ಷ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಸಂಗ್ರಹಿಸಿದ್ದ ದಾಖಲೆಯ ಆದಾಯ ಎಷ್ಟು ಅಂತೀರಾ? ನೋಡಿ ಈ ರಿಪೋರ್ಟ್ನಲ್ಲಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಮತ್ತೊಂದು ದಾಖಲೆ ಗರಿ. 2025-26ನೇ ಸಾಲಿನಲ್ಲಿ ಬರೋಬ್ಬರಿ 64 ಕೋಟಿ ರಾಜಸ್ವ ಸಂಗ್ರಹ. ಹೌದು, ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧೀನದಲ್ಲಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಈಗ ಆರ್ಥಿಕ ಪ್ರಗತಿಯಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿದೆ. ಪ್ರಸಕ್ತ 2025-26ನೇ ಸಾಲಿನಲ್ಲಿ ಉದ್ಯಾನವನ ಬರೋಬ್ಬರಿ 64 ಕೋಟಿ 23 ಲಕ್ಷ ರೂಪಾಯಿ ಆದಾಯ ಸಂಗ್ರಹಿಸಿದೆ. ಕಳೆದ ವರ್ಷ ಅಂದರೆ 2024-25ರಲ್ಲಿ ಇದು 58 ಕೋಟಿ ರೂಪಾಯಿ ಆಗಿತ್ತು. ಕೇವಲ ಹಣ ಮಾತ್ರವಲ್ಲ, ಅಪರೂಪದ ವನ್ಯಜೀವಿಗಳನ್ನು ನೋಡಲು ಬರುವ ಪ್ರವಾಸಿಗರ ಸಂಖ್ಯೆಯಲ್ಲೂ ಗಣನೀಯ ಹೆಚ್ಚಳವಾಗಿದೆ. 2025-26ರಲ್ಲಿ ಒಟ್ಟಾರೆ ಬನ್ನೇರುಘಟ್ಟಗೆ 22,41,330 ಜನ ಭೇಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಆದಾಯ ಬರೀ ಟಿಕೆಟ್ ಮತ್ತೆ ಗೇಟ್ ರೆವೆನ್ಯೂ ಬಂದಿರುವ ಆದಾಯ ಮಾತ್ರ ನಮಗೆ ಒಂದು 64 ಕೋಟಿ 23 ಲಕ್ಷ ಇದೆ. ಸೊ ದಿಸ್ ಇಸ್ ದ ಹೈಯೆಸ್ಟ್. ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಉತ್ತಮವಾಗಿ ಅಭಿವೃದ್ಧಿ ಕಂಡಿದೆ. ಈ ಅಭಿವೃದ್ಧಿಯ ಬಗ್ಗೆ ಪ್ರವಾಸಿಗರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಪ್ರಾಣಿಗಳು, ಪಕ್ಷಿಗಳು ಮತ್ತು ಒಟ್ಟಾರೆ ಪರಿಸರ ಮನಮೋಹಕವಾಗಿದೆ. ಆದರೆ ಪ್ರವಾಸಿಗರಿಂದ ಒಂದು ಪ್ರಮುಖ ಮನವಿಯೂ ಕೂಡ ಕೇಳಿಬಂದಿದೆ. ಸಫಾರಿ, ಝೂ ಮತ್ತು ಚಿಟ್ಟೆ ಪಾರ್ಕ್ನ ಟಿಕೆಟ್ ದರವನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಜನ ಬರಲು ಸಾಧ್ಯವಾಗುತ್ತದೆ ಎನ್ನುತ್ತಾರೆ ಇಲ್ಲಿಗೆ ಭೇಟಿ ನೀಡಿದ ಪ್ರವಾಸಿಗರು. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಿತ್ತು. ಸಫಾರಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಸ್ಪಾಟಿಂಗ್ ಆಗಿದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಇದನ್ನ 420 ಪರ್ ಪರ್ಸನ್ ಅಡಲ್ಟಿಗೆ ಚಾರ್ಜ್ ಮಾಡ್ತಾರೆ. ಆ ಪ್ರೈಸ್ ನ ಒಂಚೂರು ಕಡಿಮೆ ಮಾಡಬಹುದು ಮಾಸ್ನ ಅಟ್ರಾಕ್ಟ್ ಮಾಡಕ್ಕೆ. ಮತ್ತೆ ಓವರ್ ಆಲ್ ಡೆವಲಪ್ಮೆಂಟ್ ನಲ್ಲಿ ಆನಿಮಲ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಇನ್ನ ಒಂಚೂರು ಜಾಸ್ತಿ ಮಾಡಿದ್ರೆ ಸ್ಪಾಟಿಂಗ್ ಇನ್ನ ಜಾಸ್ತಿ ಆಗುತ್ತೆ. ಓವರ್ ಆಲ್ ಗ್ರೀನರಿ ಎಲ್ಲ ಒಂಚೂರು ನೋಡ್ಕೋಬಹುದು. ಬಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ಮಸ್ಟ್ ವಿಸಿಟ್. ಒಟ್ನಲ್ಲಿ ಬೇಸಿಗೆ ರಜೆಯ ಮೋಜು ಕಳೆಯಲು ಬನ್ನೇರುಘಟ್ಟ ಈಗ ಬೆಸ್ಟ್ ಪ್ಲೇಸ್ ಆಗಿದೆ. ನಗರದ ಗದ್ದಲದಿಂದ ದೂರವಿರುವ ಈ ರಾಷ್ಟ್ರೀಯ ಉದ್ಯಾನವನದ ಮಡಿಲಲ್ಲಿ ಅಪರೂಪದ ಪ್ರಾಣಿಗಳನ್ನು ಕಂಡು ಖುಷಿ ಪಡಲು ನೀವು ಕೂಡ ಒಂದು ರೌಂಡ್ ಹಾಕಿ ಬರಬಹುದು.